ಹಾಂ ಲೀಲಾ ಹೇಳಮ್ಮ. ಹಲೋ ಅಪ್ಪ, ಮನೇಲೆಲ್ಲ ಓಕೆ ತಾನೆ? ನೀನು ಅಮ್ಮಂಗೇನು ಬೈದಿಲ್ಲ ತಾನೆ? ನಾನು ಯಾಕಮ್ಮ ಅವಳಿಗೇನಾದರೂ ಮಾಡ್ತೀನಿ? ನಿನ್ನ ಮಾತು ಯಾವತ್ತಾದರೂ ಮೀರ್ತೀನ ನಾನು? ಆದರೆ ನಾವು ಯಾರೂ ಅವಳ ಹತ್ರ ಮೊದಲಿನ ಥರ ಮಾತಾಡ್ತಾ ಇಲ್ಲಮ್ಮ. ಯಾಕಪ್ಪ ಈ ಥರ ಮಾಡ್ತೀಯಾ? ಪಾಪ ಅಮ್ಮ. ಸುಮ್ಮನೆ ಇರಮ್ಮ ನೀನು. ಪಾಪ ಮಾಡಿದವ್ರನ್ನ ಪಾಪ ಪಾಪ ಅಂದರೆ ಆ ಪಾಪ ನಮಗೆ ಸುತ್ಕೊಡುತ್ತೆ. ಯಾಕಪ್ಪ ಈ ಥರ ಮಾಡ್ತೀಯಾ? ನಾನು ಹೇಳ್ದೆ ತಾನೆ, ಅಮ್ಮಂದೇನೂ ತಪ್ಪಿಲ್ಲ ಅಪ್ಪ, ಎಲ್ಲ ತಪ್ಪು ಅಂತರಂದು. ಮುಂದೆ ಏನೋ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತೀಯಲ್ಲಮ್ಮ, ಯೋಚನೆ ಮಾಡಿದ್ಯಾ? ಮಾಡಿದ್ದೀನಿ ಅಪ್ಪ. ನನಗೆ ಕರೆಕ್ಟಾಗಿ ಅವಕಾಶ ಸಿಗಬೇಕು. ಇದೊಂಥರ ಟ್ಯಾಲೆಂಟ್ ಶೋ ಇದ್ದಾಗೆ. ನಾವು ಆ ಸ್ಟೇಜ್ನ ನೀಟಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ. ನಮ್ಮನ್ನು ಔಟ್ ಮಾಡಿ ಡೇಂಜರ್ ಝೋನಿಗೆ ಕಳಿಸ್ಬಿಡ್ತಾರೆ. ಅದಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತೀನಿ. ಅದಕ್ಕೆ ವೇಟ್ ಮಾಡಬೇಕು. ಒಂದು ಪ್ಲ್ಯಾನ್ ಮಾಡ್ತೀನಮ್ಮ. ನಿಮ್ಮ ತಾಯಿನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅಂತರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ನಿಮ್ಮ ತಾಯಿಗೆ ಗೊತ್ತಾಗುತ್ತೆ, ಅವಳ ಮೂಲಕ ನಿನಗೆ ಗೊತ್ತಾಗುತ್ತೆ. ಆವಾಗ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೋದು. ಇದೊಂಥರ ಚೆನ್ನಾಗಿದೆ ಅಪ್ಪ ಐಡಿಯಾ. ಆದರೆ ಅಮ್ಮ ಇವಾಗ ಮನೆಗೆ ಬರೋದು ಬೇಡ. ಮುಂದೊಂದು ಸತಿ ಅವಕಾಶ ಸಿಕ್ಕರೆ ನಾನೇ ಹೇಳ್ತೀನಿ. ಆದರೆ ಅಮ್ಮಂಗೆ ಹೇಳು, ಅಂತರ ಜೊತೆ ಇವತ್ತಿಂದ ಚೆನ್ನಾಗಿ ಮಾತಾಡೋಕ್ಕೆ, ಅವಳ ಫ್ರೆಂಡ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಹೇಳು. ಓಕೆನಾ? ಅಂತರ ಜೊತೆ ಸ್ನೇಹನ ಯಾಕಮ್ಮ? ಅದು ಬೆಂಕಿ ಜೊತೆ ಸರ್ಸಾಡ್ದಂಗಲ್ವಾ? ನಮಗೆ ಚಳಿ ಆದಾಗ ಬೆಂಕಿಯಿಂದನೇ ಕಾಯಿಸ್ಕೋಬೇಕು ಅಲ್ವಾಪ್ಪ? ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊ. ಅಮ್ಮಂಗೆ ಹೇಳು, ನನ್ನ ವಿರುದ್ಧವಾಗಿ ಅಂತರನ ಹತ್ರ ಮಾತಾಡ್ತಿರೋ ಅಂತ. ಆ ಥರ ಮಾತಾಡ್ತಿದ್ರೆ ಅವರಿಬ್ರು ಮಧ್ಯೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅವಾಗ ಅಂತರ ಮುಂದೆ ಏನು ಪ್ಲ್ಯಾನ್ ಮಾಡ್ತಾಳೆ, ಏನು ಮಾಡ್ಬೇಕು ಅನ್ಕೊಂಡಿದ್ದಾಳೆ ಅದೆಲ್ಲ ಅಮ್ಮಂಗೆ ಗೊತ್ತಾಗುತ್ತೆ. ಅಮ್ಮ ಅವಳ ಜೊತೆ ಜಾಸ್ತಿ ಮಾತಾಡಲಿಲ್ಲ ಅಂದರೆ ಅವಳು ಅಮ್ಮಂಗೆ ಏನು ಹೇಳ್ತಾಳೆ ಅದಷ್ಟೇ ನಮಗೆ ಗೊತ್ತಾಗುತ್ತೆ. ಬಟ್ ಅವರಿಬ್ರು ಕ್ಲೋಸ್ ಆಗಿ ಮಾತಾಡಿದ್ರೆ ಅವಳ ಪ್ಲ್ಯಾನ್ ಏನು, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾಳೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಆಗ ನಾವು ಅಂತರನ ಈಸಿಯಾಗಿ ಹಿಡಿಬೋದು. ಏನಂತ್ಯಾ? ಓ ಹಾಗೆ ನಮ್ಮ ಕೌಸಲ್ಯ ಗೂಢಚಾರಿ ಆಗಬೇಕು. ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಕರೆಕ್ಟ್. ಆಗ ನೋಡು ಮಜಾ. ಸರಿಮ್ಮ, ನೀನು ಹೇಳಿದ್ದನ್ನ ನಾನು ಅವಳಿಗೆ ಹೇಳ್ತೀನಿ. ನೋಡಮ್ಮ, ನೀನು ಮಾಡ್ತಾ ಇರೋ ಕೆಲಸದಲ್ಲಿ ತಪ್ಪಿದೆ ಅಂತ ಹಿಂದೇಟ್ ಹಾಕಕ್ಕೆ ಹೋಗ್ಬೇಡ. ಯಾವುದೇ ಪ್ರೀತಿನಲ್ಲಾದರೂ ಮೊದಲು ನಂಬಿಕೆ ಮುಖ್ಯ ಕಣಮ್ಮ. ಅದಕ್ಕೆ ನೋಡು, ಕೌಸಲ್ಯ ಎಷ್ಟೇ ತಪ್ಪು ಮಾಡಿದ್ರೂ ನಂಬಿಕೆ ಇರೋ ಕಾರಣನೇ ನಮ್ಮ ಸಂಸಾರ ಉಳ್ಕೊಂಡೇ ಬಂದಿದೆ. ಆದರೆ ಅಂತರ ವಿಷಯದಲ್ಲಿ ಹೀಗಾಗಲಿಲ್ಲ. ಎಜೆ ಸರು ಅವಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು. ಆದರೂ ಅವಳು ನಿನ್ನನ್ನ ತನ್ನ ಪ್ರೀತಿಗೆ ಮಾರಕ ಅಂತ ಭಾವಿಸಿದಾಗಲೇ ನನಗೆ ಅನುಮಾನ ಬಂದಿದ್ದು. ಅವಳು ನಿನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಎಜೆ ಸರ್ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತ ಅರ್ಥ. ಕರೆಕ್ಟಾಗಿ ಹೇಳಿದೆ ಅಪ್ಪ. ನಿನ್ನ ಅನುಭವಕ್ಕೆ ನಿಂಗೆ ಬೇಗನೆ ಅರ್ಥ ಆಯಿತು. ಆದರೆ ನನಗೆ ಅರ್ಥ ಆಗೋಕ್ಕೆ ಇಷ್ಟು ಟೈಮ್ ತಗೊಳ್ತು. ಆಕೆ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದ್ರೆ ನಿನ್ನಂಥ 100 ಲೀಲ ಬಂದರೂ ಆ ಪ್ರೀತಿ ಅಲ್ಲಾಡ್ತಾ ಇರಲಿಲ್ಲ. ನೀನು ತ್ಯಾಗಕ್ಕೆ ಸಿದ್ಧವಾಗಿರೋ ಹೆಣ್ಣು. ನಿನ್ನಂಥವಳ ಮೇಲೆ ಕತ್ತಿ ಮಸೀತಾ ಇದ್ದಾಳೆ ಅಂದರೆ ಅನುಮಾನ ಸುಲಭವಾಗಿ ಬಂದ್ಬಿಡುತ್ತೆ. ಇಂಥವಳನ್ನ ಎಜೆ ಸರ್ ಪ್ರೀತಿ ಮಾಡಿದ್ರ, ಅಂಥವಳ ಪ್ರೀತಿಗೆ ಇಷ್ಟೆಲ್ಲ ಕೊರಗಿದ್ರ ಅಂತ. ನೋಡಮ್ಮ, ಯಾವ ಪ್ರೀತಿನಲ್ಲಿ ಧೈರ್ಯ, ನಂಬಿಕೆ, ವಿಶ್ವಾಸ ಇದೆಯೋ ಅದೇ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಗೆಲ್ಬೇಕು ಕಣಮ್ಮ. ಆ ಪ್ರೀತಿ ನಿನ್ನಲ್ಲಿದೆ, ನಿನ್ನ ಪ್ರೀತಿ ಗೆಲ್ಬೇಕು. ಅದಲ್ಲದೆ ಸುಮ್ಮನೆ ಹೇಳ್ತಾರ ದೊಡ್ಡೋರು, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ನಿನ್ನ ಪ್ರೀತಿ ಗೆಲ್ಲೋದಕ್ಕೆ ನೀನು ಯುದ್ಧ ಮಾಡ್ಬೇಕಮ್ಮ. ನಾನು ನಿನ್ನ ಜೊತೆ ಇದ್ದೀನಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಮ್ಮ, ಹುಷಾರ್. ಬಾಯ್ ಬಾಯ್. ಹಲೋ, ಸೀರಿಯಲ್ ಹೀರೋಯಿನ್. ಓ, ಏನು ರಿಯಲ್ ಲೈಫ್ ವಿಲನ್ನು? ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ನಿನ್ನ ಹತ್ರ ಏನು ಬಿಗಿ ಹಿಡ್ದು ಮಾತಾಡೋದು? ಫಸ್ಟ್ ಆಫ್ ಆಲ್ ನಿನ್ನಂಥವ್ರ ಹತ್ರ ಮಾತಾಡೋದೇ ತಪ್ಪು. ಅಂಥದ್ರಲ್ಲಿ ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನಿ ಅಂದರೆ ಖುಷಿ ಪಡು. ನೋಡು, ನಾನು ತುಂಬ ಒಳ್ಳೆ ಮೂಡಲ್ಲಿದ್ದೀನಿ. ಸುಮ್ಮನೆ ಬದುಕೋ ಹೋಗು. ಹಲೋ, ಏನೋ ಹುಷಾರಿಲ್ಲ ಅಂತೆಲ್ಲ ನಾಟಕ ಶುರು ಮಾಡಿದ್ಯಂತೆ? ಓ,
ಆ ಮ್ಯಾಟ್ರಸರು ಹೌದು. ನಂಗೆ ಯಾಕೋ ಇತ್ತೀಚೆಗೆ ತುಂಬಾ ಚಳಿ ಜ್ವರ. ಯಾಕೆ ಅಂತ ಕೇಳು. ಯಾಕೆ? ಈ ಪ್ರೀತಿ ಒಂಥರ ಕಚ್ಚಗುಳಿ, ಆ ಸೂರ್ಯ ತಾಗಲಿ ಚಳಿ ಚಳಿ ನಿರಂತರ ನಶೆ ಇದು, ಇದೇನಿದು ಜಾದು ತಿಳಿಯದು. ಇದನ್ನೇ ಡಿಕೆಡಿನೋ ಇಲ್ಲ ಸರಿಗಮಪ ಸ್ಟೇಜ್ ಅನ್ಕೊಂಡಿದ್ಯಾ? ನೋಡ್ಕೊಂಡು ಮಾತಾಡು. ಹಾ, ನೋಡ್ಕೊಂಡೇ ಮಾತಾಡ್ತೀನಿ. ಏನ್ ಗೊತ್ತಾ ಸರು, ನನಗೆ ಲವ್ ಫೀವರ್ ಸ್ಟಾರ್ಟ್ ಆಗಿದೆ. ಮೈಕೈ ಎಲ್ಲ ಚಳಿ ಅನ್ಸುತ್ತೆ, ಆದ್ರೆ ನನ್ನ ಮನ್ಸು ಮಾತ್ರ ಬೆಚ್ಚಗಿರುತ್ತೆ. ಯಾಕೆ ಅಂತಾನೆ ಗೊತ್ತಿಲ್ಲ. ಕದ್ದು ಕದ್ದು ನನ್ನ ಗಂಡನ ನೋಡ್ಬೇಕನ್ಸುತ್ತೆ, ಕಾರಣ ಇಲ್ಲದೆ ಅವ್ರ ಹತ್ರ ಮಾತಾಡ್ಬೇಕನ್ಸುತ್ತೆ. ಯಾರು ಇಲ್ಲದೆ ಇದ್ದಾಗ ಅವ್ರ ಕೆನ್ನೆನ ಕಚ್ಚಬೇಕನ್ಸುತ್ತೆ. ಆಮೇಲೆ 150 ಮುತ್ತು ಅವ್ರ ಹತ್ರ ಸಾಲ ಇಸ್ಕೋಬೇಕನ್ಸುತ್ತೆ. ದಿನಕ್ಕೆ 30 ಮುತ್ತಿನ ಹಾಗೆ 30 ದಿನಾನೂ ಬಡ್ಡಿ ಸಮೇತ ಕೊಡಬೇಕು ಅನ್ಸುತ್ತೆ. ಮದುವೆ ಆಗಿರೋ ವ್ಯಕ್ತಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆಗುತ್ತಪ್ಪ, ಅವ್ರ ಹೆಸರು ಹೇಳಿದ್ರೇನೆ ನಂಗೆ ನಾಚಿಕೆ ಆಗುತ್ತೆ. ನೋಡು ಹೀಗೆ ಹೀಗೆಲ್ಲ ಆಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ? ಅನ್ಸುತ್ತೆ ಸರು. ನನ್ನ ಹತ್ರ ಏನು ಮುಚ್ಚು ಮರೆ, ಗಂಡನ ಮೇಲೆ ನನಗೆ ಮತ್ತೆ ಲವ್ ಆಗಿದೆ. ಲವ್ ಅಟ್ ಸೆಕೆಂಡ್ ಸೈಟ್. ಲವ್ ಇಟ್ ಸೆಕೆಂಡ್ ಸೈಟಾ? ಅವಾಗ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು. ಆಮೇಲೆ ಏನೇನೋ ಆಯಿತು, ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಈಗ ಲವ್ ಅಟ್ ಸೆಕೆಂಡ್ ಸೈಟ್ ಆಗಿದೆ. ಇವಾಗ ಮಾತ್ರ ನಾನು ಸುಮ್ಮನೆ ಬಿಡಲ್ಲಪ್ಪ. ಏನಾದರೂ ಮಾಡಿ ಒನ್ ವೇ ಇರೋ ಲವ್ನ 2 ವೇಗೆ ಕನ್ವರ್ಟ್ ಮಾಡ್ತೀನಿ. ನೋಡ್ತಾ ಇರು ಪ್ಲೀಸ್ ಸರು, ನಂಗೆ ವಿಶ್ ಮಾಡು. ಎಲ್ಲ ಹಾಳಾಗಿ ಹೋಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರು. ನನ್ನ ಸುತ್ತಮುತ್ತ ಇರೋ ಕೆಟ್ಟ ಶಕ್ತಿಗಳೆಲ್ಲ ನಾಶ ಆಗಲಿ ಅಂತ ನೀನು ವಿಶ್ ಮಾಡಿದೆಯಲ್ಲ, ನಂಗೆ ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್. ನೀನಾದೇನಾ ನೀನಾದೇನಾ, ನಿನ್ನಿಂದಲೇ ಈ ಜೀವನ. ನಿನ್ನ ಏಜೇನ ದೂರ ಮಾಡದೆ ನನ್ನ ಜೀವನ ಗುರಿ. ನೋಡ್ತಾ ಇರು, ನಿಮ್ಮಿಬ್ಬರನ್ನ ಒಂದಾಗದೆ ಬಿಡೋದಿಲ್ಲ ನಾನು. ತುರ್ಕ ಅಕ್ಕ ಇದ್ದಿದ್ರೆ ಏನಾದ್ರೂ ಪ್ಲಾನ್ ಮಾಡ್ಬೋದಾಗಿತ್ತು. ನಾನೊಬ್ಳೆ ಏನ್ ಮಾಡ್ಲಿ? ಅಲ್ವೇ, ನಾನೇನೋ ರಾಮ್ಗೆ ಲೀಲಾ ಮೇಲೆ ಪ್ರೀತಿ ಜಾಸ್ತಿ ಆಗಲಿ ಅಂತ ಅವಳಿಗೆ ಜ್ವರ ಇದೆ ಅಂತ ಸುಳ್ಳು ಹೇಳಿದೆ. ಆದರೆ ಇವಳು ನಿಜವಾಗ್ಲೂ ಜ್ವರ ಬಂದ ಹಾಗೆ ಆಡ್ತಿದ್ದಾಳೆ. ನನಗೂ ಅದೇ ಡೌಟು ಅಜ್ಜಿ. ಅದು ನಿಜಾನೋ ಸುಳ್ಳು ಅಂತ ತಿಳ್ಕೋಬೇಕು. ಮಾತು ನನಗೆ ಅರ್ಥ ಆಗತ್ತೆ ಅಜ್ಜಿ. ಈಚೆ ಡಾಕ್ಟರ್ನ ಕರ್ಸೋದಲ್ಲ, ಅವರು ಬ್ಲಡ್ ರಿಪೋರ್ಟ್ನ ಕಳಿಸಿದ್ದಾರೆ. ಏನು ಪ್ರಾಬ್ಲಮ್ ಇಲ್ವಂತೆ. ಲೀಲಾತೆ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿದ್ರು. ಆಲ್ ರೈಟ್ ಅಂದ್ಬಿಟ್ರೆ ಸುಮ್ಮನೆ ಜ್ವರ ಬರುತ್ತಾ? ಬರುತ್ತೆ, ಬಂದೇ ಬರುತ್ತೆ. ಅರೆ, ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ ಅಜ್ಜಿ? ಅಯ್ಯೋ ದಡ್ಡಿ, ಅರ್ಥ ಆಗ್ಬೇಕಾದ ಟೈಮಲ್ಲೇ ಅರ್ಥ ಆಗಲಿಲ್ಲ ಅಂತಿದೆಯಲ್ಲ, ಇನ್ಯಾವ ರೀತಿಲಿ ನಿಂಗೆ ಅರ್ಥ ಮಾಡಿಸ್ಬೇಕು? ಅಯ್ಯೋ ಅಜ್ಜಿ, ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ತರ ಎಳಿಬೇಡಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ, ನಮಗೂ ಅರ್ಥ ಆಗ್ಲಿ. ಲೀಲಾಗ್ ಬಂದಿರೋದು ಜ್ವರ ಅಲ್ಲ, ಮತ್ತೆ ಪ್ರೇಮ ಜ್ವರ. ಪ್ರೇಮ ಜ್ವರನಾ? ಹೌದು. ಲೀಲಾಗೆ ನನ್ನ ಮಗನ ಮೇಲೆ ಪ್ರೀತಿ ಆಗಿದೆ, ಅದಕ್ಕೆ ಅವಳಿಗೆ ಜ್ವರ ಬಂದಿರೋದು. ಮತ್ತೆ ಏಜೆ ಸರ್ ವೈರಲ್ ಫೀವರ್ ಅಂತ ಹೇಳಿದ್ರಲ್ಲ, ಅವನಿಗೇನೇ ಗೊತ್ತು, ಅವರಮ್ಮ ನನಗೆ ಗೊತ್ತು. ಲೀಲಾ ಈಗ ಪ್ರೇಮ ಜ್ವರದಲ್ಲಿ ಬಿದ್ದಿದ್ದಾಳೆ. ಅಜ್ಜಿ, ಪ್ರೇಮ ಜ್ವರ ಅಂದ್ರೆ ಹೇಗಿರುತ್ತೆ? ನೀನು ವಿಶ್ವರೂಪನ ಲವ್ ಮಾಡ್ತಿದ್ಯಾ ತಾನೆ? ಪ್ರೇಮ ಜ್ವರ ಅಂದ್ರೆ ಗೊತ್ತಿಲ್ವೇನೆ ನಿಂಗೆ? ಅವನ್ ಲವ್ ಮಾಡಿದ್ಮೇಲೆ ನಾರ್ಮಲ್ ಜ್ವರನೇ ಬಂದಿಲ್ಲ, ಇನ್ ಪ್ರೇಮ ಜ್ವರ ಬರುತ್ತಾ ಅಜ್ಜಿ? ಅಯ್ಯೋ ಅದನ್ನ ಬಿಡಮ್ಮ, ಈಗ ನಾನು ರಾಮ್ ಲೀಲಾ ಪ್ರೇಮದ ಕತೆ ಹೇಳ್ತೀನಿ. ಲೀಲಾಗೆ ನಮ್ಮ ರಾಮ್ ಮೇಲೆ ನಿಜವಾದ ಪ್ರೀತಿ ಬಂದ್ಬಿಟ್ಟಿದೆ. ಅಯ್ಯೋ, ಅದು ಮೊದಲು ಆಗಿತ್ತು ಬಿಡಿ ಅಜ್ಜಿ. ಅಯ್ಯೋ ಅದು ಪ್ರೀತಿನೇ, ಆದರೆ ಈಗಾಗಿರೋ ಪ್ರೀತಿ ಬೇರೆ ಥರ.
ಅಂದರೆ ನನಗೆ ಈ ಪ್ರೀತಿ ಬೇಕೇ ಬೇಕು, ಹೇಗಾದರೂ ಮಾಡಿ ನಾನು ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಸ್ವಾರ್ಥದ ಪ್ರೀತಿ. ಆ ಸ್ವಾರ್ಥದಿಂದ ಆಗೋ ಅನುಕೂಲ ಒಂದಿದೆ, ಏನು ಗೊತ್ತಾ? ಆ ಪ್ರೀತಿನ ಯಾರೂ ನಾಶ ಮಾಡೋಕ್ಕಾಗೋದಿಲ್ಲ. ಒಂದು ಕಾಲದಲ್ಲಿ ರಾಮ ಸೀತೆ ಕಾಣ್ತಿಲ್ವಲ್ಲ ಅಂತ ಪ್ರೇಮ ಜ್ವರದಲ್ಲಿ ಬಳಲ್ತಾ ಇದ್ದ. ಅಂಥ ನಿಷ್ಕಲ್ಮಶವಾದ ಪ್ರೀತಿ ಅದು. ಅಂಥ ಪ್ರೀತಿ ಮಧ್ಯೆ ಯಾರೇ ಬಂದರೂ ಸುಟ್ಟು ಹೋಗ್ತಾರೆ. ರಾವಣನಿಗಾಗಿದ್ದು ಇದೇ ಗತಿ ನೋಡಿ. ಇನ್ಮೇಲೆ ನಮ್ಮೆಲ್ಲರ ಕೆಲಸನೂ ಒಂದೇನೆ. ಆಗಿದ್ದಾಗಲಿ ಹೋಗಲಿ ರಾಮ್ ಲೀಲಾನ ಒಂದು ಮಾಡಬೇಕು ನೋಡಿ. ಇನ್ಮೇಲೆ ನಿಮ್ಮಿಬ್ಬರಿಗೂ ಇದೇ ಡ್ಯೂಟಿ. ನನಗೆ ಎಲ್ಲ ವಿಷಯನೂ ರಿಪೋರ್ಟ್ ಮಾಡ್ತಾ ಇರಬೇಕು, ಗೊತ್ತಾಯ್ತಾ? ಓಕೆ ಅಜ್ಜಿ. ಮೇಡಮ್, ಹೋ ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ, ಆಮೇಲೆ ಬರ್ತೀನಿ. ಮೊಬೈಲ್ ನೋಡ್ಕೊಂಡು ಕೂತಿರೋರ್ಗೆ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರಾ? ಕೂತ್ಕೋ, ಹೇಳು, ಏನು ವಿಷಯ? ಅದು ನಾನೇನೋ ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ನೀನೇನು ಕೇಳಬೇಕು ಅಂತ ಅನ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಏನು ಹೇಳಿ? ನಿನ್ನ ಪ್ರೀತಿ ಬಗ್ಗೆ ತಾನೆ? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ಪ್ರೀತಿ ಮಾಡಿರೋಳೆ ರೂಪ. ಇವಾಗ ಪ್ರೀತಿನೂ ಜಾಸ್ತಿ ಮಾಡ್ತಾ ಇದ್ದೀನಿ. ಒಂದು ಹೆಣ್ಣು ಪ್ರೀತಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಾಗ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರುವಾಗ ಅವಳ ಕಣ್ಣು ಹೇಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಾಗತ್ತೆ. ಹೇಳು, ಏನು ವಿಷಯ? ಅದೇ ಆ ವಿಶ್ವರೂಪ್ ಇದ್ರಲ್ಲ. ಬಿಡ್ತು ಅನ್ನು. ಇದ್ರಲ್ಲ ಅಲ್ಲ, ಇದರಲ್ಲ ಅಂತ ಹೇಳಬೇಕು. ಸಾರಿ ಮೇಡಮ್, ಟೆನ್ಷನಲ್ಲಿ ಏನೇನೋ ಹೇಳ್ತಿದ್ದೀನಿ. ಅದೇ ವಿಶ್ವರೂಪ್ ಇದಾರಲ್ಲ, ಅವ್ರು ನಂಗೆ ಮೋಸ ಮಾಡ್ತಿದಾರೇನೋ ಅನಿಸ್ತಿದೆ. ನಮ್ಮ ವಿಶ್ವರೂಪು ಮೋಸನಾ? ವಿಶ್ವರೂಪ್ಗೆ ಮೋಸ ಹೋಗಕ್ ಬರುತ್ತೆ ಅಂತ ಹೇಳು, ಒಪ್ಕೋತೀನಿ. ಮೋಸ ಮಾಡೋದು ಅದು ಹುಡುಗಿ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ಚಾನ್ಸೇ ಇಲ್ಲ ರೂಪ. ನಿಜ ಮೇಡಮ್. ನೋಡಿ, ಅವ್ನು ಲವ್ ಅಂತ ನನ್ನ ಹಿಂದೆ ಬಿದ್ದಿದ್ದ, ನನ್ನೇ ಲವಲ್ಲಿ ಬೀಳೋಂಗೆ ಮಾಡ್ದ. ಆಮೇಲೆ ನೋಡಿದ್ರೆ ಹುಡುಗಿ ಅಂದರೆ ಸಾಕು ಹಾಗೆ ಹೋಗ್ಬಿಡ್ತಾನೆ. ಅದಕ್ಕೆ ಚೆಕ್ ಮಾಡೋಣ ಅಂತಾನೆ ಬೆಳದಿಂಗಲ ಬಾಲೆ ಅಂತ ನಾನೇ ಕಾಲ್ ಮಾಡ್ತಿರೋದು. ಓ, ಅದಕ್ಕೆ 6 ಶುರುವಾಗೋ 5 ಅಕ್ಷರದ ಹೆಸರು ಹುಡುಕ್ತಿದ್ರ ಸಾಹೇಬ್ರು? ಹೌದು ಮೇಡಮ್. ನೋಡಿ, ನನ್ನ ಮೇಲೆ ಲವ್ ಇದ್ದಿದ್ರೆ ಅದು ಯಾವಳ ಫೋನ್ ಮಾಡ್ತಾಳೆ ಅಂತ ಯಾಕೆ ಅವ್ನು ರಿಸೀವ್ ಮಾಡಬೇಕಿತ್ತು, ಕಟ್ ಮಾಡಬೇಕಿತ್ತು. ಅದಕ್ಕೆ ನನಗೆ ಕಂಪ್ಲೀಟಾಗಿ ಡೌಟ್ ಬಂದು ಚೆಕ್ ಮಾಡಿದೆ. ಇವಾಗ ನಾನು ಮೋಸ ಹೋಗಿದ್ದೀನಿ. ಈಗ ನಾನೇನು ಮಾಡಲಿ ಮೇಡಮ್? ನೋಡು ರೂಪ, ಪ್ರೀತಿ ನಿಜವಾದಿದ್ರೆ ಅಲ್ಲಿ ಅನುಮಾನಕ್ಕೆ ಜಾಗನೇ ಇಲ್ಲ, ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಮನ್ಸು ತುಂಬಾ ಪ್ರೀತಿ ತುಂಬಿಕೊಂಡಿದ್ರೆ ಬೇರೆ ಆಲೋಚನೆ ಬರಕ್ ಹೇಗ್ ಸಾಧ್ಯ? ಫಸ್ಟ್ ಆಫ್ ಆಲ್ ನೀನ್ ವಿಶ್ವರೂಪ್ ಮೇಲೆ ಅನುಮಾನ ಪಟ್ಟಿದ್ದು ದೊಡ್ಡ ತಪ್ಪು. ಆಮೇಲೆ ಫೇಕ್ ಕಾಲ್ ಮಾಡಿ ಅದನ್ನ ಪ್ರೂವ್ ಮಾಡಿದ್ಯಲ್ಲ, ಅದು ಇನ್ನೊಂದು ತಪ್ಪು. ತಪ್ಪೆಲ್ಲ ನೀನ್ ಮಾಡಿ ಇವಾಗ ವಿಶ್ವರೂಪ್ ಮೇಲೆ ಹಾಕಿದ್ರೆ ಅದ್ ಹೇಗೆ ಮೇಡಮ್? ಅದು ಹಾಗಲ್ಲ ರೂಪಾ, ನಾನು ಹೇಳ್ತೀನಿ ಕೇಳು. ವಿಶ್ವರೂಪು ನನಗೆ ಅಣ್ಣ ಇದ್ದ ಹಾಗೆ. ನಾನು ಈ ಮನೆಗೆ ಬಂದಾಗ ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ? ನನ್ನ ಗಂಡನ ಸೇರ್ಸೋಕೆ ಅವ್ರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಪ್ರೀತಿಗೆ ಅಷ್ಟೊಂದು ಬೆಲೆ ಕೊಡೋರು ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನಿವಾಗ ಹೇಳೋ ಮಾತು ನಿಂಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನಿನ್ ಪ್ರೀತಿಗೆ ವಯಸ್ಸಾಗತ್ತಲ್ಲ, ಆಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ವಿಶ್ವರೂಪ್ಗೆ ನಾವೇನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆದ್ರೆ ಈ ಮನೇಲಿ ಕೆಲಸ ಮಾಡ್ತೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಮನೆಗೋಸ್ಕರ ಜೀವ ಕೊಡೋ ವಿಶ್ವರೂಪು ಹುಡುಗಿ ವಿಷಯದಲ್ಲಿ ಮೋಸ ಮಾಡ್ತಾರ? ಅವ್ರ ಮೇಲಿರೋ ಅನುಮಾನನ ಮೊದಲು ತೆಗೆದುಹಾಕು, ಅವ್ರನ್ನ ನಂಬು, ಆಯ್ತಾ? ಹೋಗು, ಬೆಳದಿಂಗಳ ಬಾಲೆ. ಹೋಗಿ ಮೇಡಮ್. ಬೆಳದಿಂಗಳ ಬಾಲೆ ಇದೊಂಥರ ಚೆನ್ನಾಗಿದೆಯಲ್ಲ, ನನ್ಗೆ ಐಡಿಯಾ ಹೊಡೆದಿರಲಿಲ್ಲ. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಗಂಡಂಗೆ ಇಂದಲಿಂದ ನಾನು ಬೆಳದಿಂಗಳ ಬಾಲೆ ಆಗಿರ್ತೀನಿ. ಅನುಮಾನ ಪಡಕ್ಕಲ್ಲ, ಪ್ರೀತಿಯಲ್ಲಿ ಮುಳುಗೋಗಕ್ಕೆ. ಈ ಲೀಲಾ ಬರ್ತಾ ಇದ್ದಾಳೆ ರೀ, ಬೆಳದಿಂಗಳ ಬಾಲೆ ಆಗಿ. ನಾನಿರುವಾಗ ಲೀಲನ ಬೇರೆಯವ್ರು ಯಾಕೆ? ನೀವ್ ಒಬ್ರು ಇರಿ ಸರ್, ಎಲ್ಲ ಚೆನ್ನಾಗಿರುತ್ತೆ. ನೀವ್ ಒಬ್ರಿದ್ರೆ ಜಗತ್ತೇ ಬೇಡ ಅಂತ ಅನ್ಸುತ್ತೆ. ನಾನು ಅವರಿಬ್ಬರನ್ನ ತುಂಬ ಈಸಿಯಾಗಿ ತಗೊಂಡ್ಬಿಟ್ಟೆ ಅನಿಸ್ತಿದೆ. ಎಷ್ಟೇ ಆದರೂ ತಾಳಿ ಅಲ್ವಾ, ಅದು ಅದ್ರ ಶಕ್ತಿನ ತೋರಿಸೋದಕ್ಕೆ ಶುರು ಮಾಡಿದೆ. ಆದರೆ ನಾನು ಪ್ರಾರ್ಥನಾ
ಅದನ್ನು ದಾಟಿ ನಿಲ್ತೀನಿ. ಅತ್ತೆ, ನನಗೆ ಗೊತ್ತು ಅತ್ತೆ, ನೀವು ಬೇಜಾರಾಗಿರ್ತೀರಾ ಅಂತ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಸರು, ಅರಣ್ಯ ರೋಧನ ಅಂತ ಕೇಳಿದ್ಯಾ? ಸಿನಿಮಾನ? ಏ ಗುಗ್ಗು, ಕಾಮನ್ ಸೆನ್ಸ್ ಇಲ್ವೇನೆ ನಿನಗೆ? ಸರು, ಅದು ಸಿನಿಮಾ ಅಲ್ಲಮ್ಮ, ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ. ನಿಜ ಜೀವನಾನ? ಏನತ್ತೆ ಅದು? ಅರಣ್ಯ ಅಂದರೆ ಕಾಡು, ರೋಧನ ಅಂದರೆ ಕೂಗಾಡೋದು, ನೋವಲ್ಲಿ ನರಳಾಡೋದು ಅಂತ ಅರ್ಥ. ಕಾಡಲ್ಲಿ ನಾವು ಎಷ್ಟೇ ಕೂಗಾಡಿದ್ರೂ ನಮ್ಮ ಸಹಾಯಕ್ಕೆ ಯಾರೂ ಬರಲ್ಲಮ್ಮ. ಹೌದಾ? ನಾನು ಕಾಡಿಗೆ ಹೋಗಿಲ್ವಲ್ಲ ಅತ್ತೆ, ನನಗೆ ಗೊತ್ತಿಲ್ಲ. ನೀನು ಅರಣ್ಯ ರೋಧನೆ ನೋಡೋದಕ್ಕೆ ಕಾಡಿಗೆ ಹೋಗಬೇಕು ಅಂತೇನಿಲ್ಲ ಸರು, ನನ್ನನ್ನು ನೋಡಿದ್ರೆ ಸಾಕು. ಯಾಕತ್ತೆ, ಏನಾಯ್ತು? ನಿನಗೆ ಎಲ್ಲ ಗೊತ್ತಲ್ಲ ಸರು, ಗೊತ್ತಿದ್ದು ಏನಾಯಿತು ಅಂತ ಕೇಳ್ತಿಯಲ್ಲ. ನನ್ನ ಮನಸ್ಸಲ್ಲಿ ಎಷ್ಟೇ ಹತ್ರೂ ನನ್ನನ್ನು ಬಂದು ಯಾರು ಏನಾಯಿತು ಅಂತ ಕೇಳಲ್ಲ. ನನ್ನ ಕಣ್ಮುಂದೆನೇ ನೀಲ ಅಭಿ ಎಷ್ಟು ಹತ್ರ ಆಗ್ತಿದ್ದಾರೆ. ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ. ಛೇ, ನಾನು ಹಾಗೆಲ್ಲ ಅನ್ಕೋಬಾರ್ದು, ಅದು ತಪ್ಪು ಅಂತ ಅನಿಸುತ್ತೆ. ಆದರೂ ಅಭಿ ಅವಳಿಗೆ ಹುಷಾರಿಲ್ವಲ್ಲ ಅಂತ ಸೇವೆ ಮಾಡ್ತಿದ್ದಾರೆ ಅಂದ್ಕೊಂಡು ಸಮಾಧಾನ ಪಟ್ಕೋತೀನಿ. ಹೆಂಡತಿ ಮನಸ್ಸು ಅಂತ ಒಂದಿದೆಯಲ್ಲ ಸರು, ಅದು ಕೇಳಲ್ಲಮ್ಮ, ತುಂಬ ನೋವು ಪಟ್ಕೊಳ್ಳುತ್ತೆ. ಅತ್ತೆ ಪ್ಲೀಸ್, ನೀವು ಅಳಬೇಡಿ ಅತ್ತೆ, ಅಳಬೇಡಿ. ಇದೇನಮ್ಮ ಸರು, ನಾನು ಅಳಬಾರ್ದು ಅಂತ ಹೇಳಿ ನೀವೇ ಹೇಳ್ತಿದ್ಯಲ್ಲಮ್ಮ. ಇದು ಯಾವ ನ್ಯಾಯ ಸರು? ನೋಡು, ನನಗೆ ಅಂತ ಇರೋ ಒಂದೇ ಒಂದು ಜೀವ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದು ಸುಳ್ಳಲ್ಲ ಸರು, ನಿಜ. ನೀನು ನನಗದು ಯಾವ ಜನ್ಮದಲ್ಲಿ ಮಗಳಾಗಿದ್ಯೋ, ನನ್ನ ಕಣ್ಣೀರು ಒರ್ಸೋಕ್ಕೆ, ನನ್ನ ನೋವು ಕೇಳೋಕೆ ಅಂತ ನೀನು ಒಬ್ಬಳಾದರೂ ಇದೆಯಲ್ಲ. ನೀವು ನನಗೆ ಅತ್ತೆ ಮಾತ್ರ ಅಲ್ಲ, ಅಮ್ಮನ ಸಮಾನ ಅಂತ ನಾನು ನಿಮಗೆ ಎಷ್ಟೊಂದು ಸಲ ಹೇಳಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಅವಳಿಗೆ ಒಂದು ಗತಿ ಕಾಣಿಸೋಣ. ಯಾರಿಗಮ್ಮ? ಯಾರಿಗೆ ಗತಿ ಕಾಣಿಸ್ಬೇಕು ಅಂತಿದ್ದೀರಾ? ಅದು ಅಜ್ಜಿ ಅಂತರತ್ತೆ ಕನಸಲ್ಲಿ ಮೋಹಿನಿ ಬರ್ತಾ ಇದ್ಲಂತೆ, ಅದಕ್ಕೆ ಅವಳಿಗೊಂದು ಗತಿ ಕಾಣಿಸೋಣ ಅಂತ ಮಾತಾಡ್ತಾ ಇದ್ವಿ. ಅಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಅದು ಮೋಹಿನಿ ಅಲ್ವಮ್ಮ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಯಾವ ಮೋಹಿನಿ ಅಂತ? ಎಲ್ಲರೂ ಒಟ್ಟಿಗೆ ಬಂದು ಒಕ್ಕರಿಸ್ಕೋಬೇಕಾ? ಕರ್ಮ. ಅಭಿ, ಅದೇನಿಲ್ಲ, ಅಮ್ಮನ ಹತ್ರ ಹೀಗೆ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಅಷ್ಟೇ. ಇಲ್ಲ ರಾಮ್, ಅಂತರ ಸುಳ್ಳು ಹೇಳ್ತಾ ಇದ್ದಾಳೆ. ಸರು ಅಂತರ ಹತ್ರ ಗುಸ್ಗುಸು ಅಂತಿದ್ಲು. ಅದೇನು ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದಾಗ ಯಾರಿಗೋ ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ರು. ಏನಂತ ಕೇಳಿದ್ರೆ ಈ ಮೋಹಿನಿ ಕತೆ ಹೇಳ್ತಾ ಇದ್ದಾರೆ. ಅಜ್ಜಿ, ನೀವ್ ಯಾಕೆ ಸಿಕ್ಕಾಕಿಸ್ತಿದ್ದೀರಾ? ಅಂತರ ಏನು ಕತೆ? ಅಮ್ಮ ಏನು ಹೇಳ್ತಾ ಇದ್ದಾರೆ? ಅದೇನಿಲ್ಲ ಅಭಿ, ದಿನ ನಿದ್ದೆಗೆಡಿಸುವಂಥ ಕೆಟ್ಟ ಕನ್ಸು ಬೀಳ್ತಿತ್ತು, ಅದಕ್ಕೆ ಸರು ಮೋಹಿನಿ ಅಂತ ಹೇಳ್ತಿಲ್ಲ ಅಷ್ಟೇ. ಆ್ಯಕ್ಚುಲಿ ಅಂತರ ಮೈಂಡ್ನ ಖಾಲಿ ಬಿಡಬಾರ್ದು. ಯು ನೋ ವಾಟ್, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ.
ಮನಸ್ಸು ಖಾಲಿ ಇದ್ದರೆ ಕೆಟ್ಟ ಕೆಟ್ಟು ಆಲೋಚನೆ ಬರುತ್ತೆ. ಆ ಆಲೋಚನೆಗಳೇ ಕನಸಾಗೂ ಕಾಣುತ್ತೆ. ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ನು. ಒಳ್ಳೆ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕು, ಒಳ್ಳೆ ಒಳ್ಳೆ ಪುಸ್ತಕಗಳು ಓದಬೇಕು, ರಿಲ್ಯಾಕ್ಸ್ ಮಾಡಬೇಕು, ಅಷ್ಟೇ. ಒಳ್ಳೆ ಆಲೋಚನೆ ಬರಬೇಕು ಅಂತಂದ್ರು ಪುಣ್ಯ ಮಾಡಿರಬೇಕು ರಾಮ್. ಈಗ ನಮ್ಮ ಲೀಲಾ ನೋಡು, ಅವಳಿಗೆ ಎಂಥ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಅವಳಿಗೆ ಹುಷಾರಿಲ್ಲದೆ ಇದ್ದಾಗಲೂ ಒಳ್ಳೆ ಆಲೋಚನೆನೇ ಬರುತ್ತೆ. ಎಂಥ ಸಂದರ್ಭದಲ್ಲೂ ಒಳ್ಳೆಯದನ್ನೇ ಗಮನಿಸ್ತಾಳೆ, ಒಳ್ಳೆಯದನ್ನೇ ಆರಿಸ್ತಾಳೆ. ಅಂಥವ್ರಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ಅಕಸ್ಮಾತ್ ಆದರೂ ಅವ್ರನ್ನ ಕಾಪಾಡೋದಕ್ಕೆ ಭಗವಂತ ಯಾವಾಗಲೂ ಅವ್ರ ಜೊತೆಲೇ ಇರ್ತಾನೆ.